ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಎಂದು ಒಂದು ಭೂ ವಂಚನೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂತಹ ಹೂವಿನಡಗಲಿ ಪಟ್ಟಣದ ಜಾಸ್ತಿ ಶ್ರೀನಿವಾಸ ರೆಡ್ಡಿ, ಲಲಿತ್ ಜೈನ್ ಅವರು ಜೈಲು ಪಾಲಾಗಿದ್ದಾರೆ. ತಿಂಗಳ ಹಿಂದೆ ನಡೆದಂತಹ ಒಂದು ಪ್ರಕರಣ. ಆವಾಗಲೇ ಜೈಲು ಪಾಲಾಗಬೇಕಾಗಿತ್ತು. ಆದರೆ ಹೂವಿನಡಗಲಿ PSI ಮಣಿಕಂಠ ಅವರ ಪ್ರಯತ್ನದಿಂದ ಜೈಲು ಸೇರಬೇಕಾಗಿತ್ತು. ಆಗಲೇ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಕಳಿಸುವಂತಹ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಯಾವುದೋ ಪ್ರಭಾವವನ್ನು ಬಳಸಿದಂತಹ ಆರೋಪಿಗಳು ಮಧ್ಯಂತರ ಜಾಮೀನು ಪಡೆದಿದ್ರು. ಮಧ್ಯಂತರ ಜಾಮೀನು ರದ್ದಾಗಿದೆ. ಒಟ್ಟು 7 ಜನ ಆರೋಪಿಗಳು, ಭೂ ವಂಚನೆ ಪ್ರಕರಣದಲ್ಲಿ 7 ಜನ ಆರೋಪಿಗಳು ಒಳಗಾಗಬೇಕಾಗಿತ್ತು. ಆದರೆ 6 ಜನ ಆರೋಪಿಗಳು ಬಂಧನಕ್ಕೊಳಗಾಗಿದ್ದಾರೆ. ಸುರೇಶ್ ಎನ್ನುವಂತಹ ಆರೋಪಿ ತಲೆಮರೆಸಿಕೊಂಡಿದ್ದಾರೆ. PSI ಹೂವಿನಡಗಲಿ ಪಟ್ಟಣ ಪೊಲೀಸ್ ಠಾಣೆಯ PSI ಮಣಿಕಂಠ ಅವರು ಕೊನೆಗೆ ಜಾಸ್ತಿ ಶ್ರೀನಿವಾಸ ರೆಡ್ಡಿ, ಲಲಿತ್ ಜೈನ್ ಇವರನ್ನು ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭೂ ಹಗರಣಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ. ಬೆಂಗಳೂರಿನ ಬಿಜು ಜಾಕು ತಂದೆ ಲೇಟ್ PC ಜಾಕು ಇವರು ದೂರುದಾರರು. ನಮ್ಮ ಭೂಮಿಯನ್ನು ಇವರು ದುರ್ಬಳಕೆ ದಾಖಲಾತಿಗಳನ್ನು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡುವುದರ ಮೂಲಕ ಬೇರೆಯವರಿಗೆ ಮಾರಿಕೊಂಡಿದ್ದಾರೆ. ತಮ್ಮ ಹೆಸರಿನಲ್ಲೂ ಕೂಡ ಬರೆದುಕೊಂಡಿದ್ದಾರೆ, ನೋಂದಣಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡುವುದರ ಮೂಲಕ ದೂರು ದಾಖಲಿಸಿದ್ರು ಹೂವಿನಡಗಲಿ ಪೊಲೀಸ್ ಠಾಣೆಯಲ್ಲಿ. ದೂರಿಗೆ ಸಂಬಂಧಪಟ್ಟಂತೆ PSI ಮಣಿಕಂಠ ಅವರು ವಿಚಾರಣೆಯನ್ನು ನಡೆಸಿ ಇಬ್ಬರನ್ನು ಕೂಡ ಆಗಲೇ ಜೈಲಿಗೆ ಕಳಿಸುವಂತಹ ಒಂದು ಸಿದ್ಧತೆಯಲ್ಲಿದ್ದಾಗ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ದರಿಂದ ಬಹಳಷ್ಟು ವಿಜಯೋತ್ಸವದ ರೀತಿಯಲ್ಲಿ ಅವತ್ತು ಕೋರ್ಟ್ ಆವರಣದಲ್ಲಿ ಇವರ ಬೆಂಬಲಿಗರೆಲ್ಲರೂ ಬಂದು, ರಾಜಕಾರಣಿಗಳು, ಮಹಾ ಪ್ರಭಾವಿಗಳು, BJP ನಾಯಕರನ್ನಿಸ್ಕೊಂಡಂಥವರೆಲ್ಲರೂ ಕೂಡ ಕೋರ್ಟಿಗೆ ಬಂದು ವಿಜಯೋತ್ಸವದ ರೀತಿಯಲ್ಲಿ ಇವರಿಬ್ಬರನ್ನು ಕರೆದುಕೊಂಡು ಹೋಗಿದ್ರು. ಆದರೆ ಕರ್ಮ ರಿಟರ್ನ್ ಬಿಡಲಿಲ್ಲ. ಕರ್ಮ ಮತ್ತೆ ಜೈಲಿಗೆ ಹೋಗಿದ್ದಾರೆ, ಜೈಲು ಪಾಲಾಗಿದ್ದಾರೆ ಜಾಸ್ತಿ ಶ್ರೀನಿವಾಸ ರೆಡ್ಡಿ, ಲಲಿತ್ ಜೈನ್ ಇವರು. ನಾನು ಆವಾಗಲೇ ಹೇಳಿದೆ, ಇದೊಂದು ಭೂ ವಂಚನೆಗೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ. ಬಿಜು ಜಾಕು ತಂದೆ PC ಜಾಕು ಎನ್ನುವಂತಹ ವ್ಯಕ್ತಿ ತಮ್ಮ ಒಂದು ಭೂಮಿಯನ್ನು ನಕಲಿ ದಾಖಲಾತಿಯನ್ನು ಸೃಷ್ಟಿಸಿ ಇವರು ವಂಚಿಸಿದ್ದಾರೆ ಎನ್ನುವಂತಹ ದೂರನ್ನು ದಾಖಲಿಸಿದ್ದಾರೆ. ರಂಜಿನಿ ಕುಮಾರ್, ಮೋಹನ್ ಕೆ ಕುಡುತನಿ, ರವಿ ತಿಲ್ಮೇಶ್ ಸಿರುಗುಪ್ಪ, ಬಾಲಾಜಿ ಕ್ಯಾಂಪ್, ವಿಜಯ್ ಕುಮಾರ್, ಸುರೇಶ್, ಜಾಸ್ತಿ ಶ್ರೀನಿವಾಸ ರೆಡ್ಡಿ, ಲಲಿತ್ ಜೈನ್, ಸುರೇಶ್ ತಲೆಮರೆಸಿಕೊಂಡಿದ್ದಾರೆ. 6 ಜನರ ಬಂಧನವಾಗಿದೆ. 6 ಜನರು ಕೂಡ ಅಂದರ್ ಜೈಲು ಪಾಲಾಗಿದ್ದಾರೆ. 6 ಜನ ಭೂ ಹಗರಣದಲ್ಲಿ ಒಂದು ಭೂಮಿಯನ್ನು, ಈ ಒಂದು 100 ಎಕರೆ ಭೂಮಿ, 100 ಎಕರೆ ಭೂಮಿಯಲ್ಲಿ 60 ಎಕರೆ ಭೂಮಿಯನ್ನು ನಕಲಿ ದಾಖಲಾತಿಗಳನ್ನು, ನಕಲಿ ಐಡಿಯನ್ನು, ನಕಲಿ ಫೋಟೋ ಎಲ್ಲವನ್ನು ಸೃಷ್ಟಿಸುವುದರ ಮೂಲಕ ವಂಚಿಸಿದ್ದಾರೆ ಎನ್ನುವಂತಹದ್ದು ಒಂದು ಬಹುದೊಡ್ಡ ಆರೋಪ. ಇದೊಂದು ಬಹುದೊಡ್ಡ ಜಾಲ. ಇಂತಹ ಒಂದು ಜಾಲಕ್ಕೆ ಬಲೆ ಬೀಸಿದ್ರು ಹೂವಿನಡಗಲಿ ಪಟ್ಟಣದ PSI ಮಣಿಕಂಠ ಅವರು. ಈ ಜಾಲದ ಯಾವುದೇ ಧಮ್ಕಿಗೂ, ಮುಲಾಜಿಗೂ, ಆಮಿಷಕ್ಕೂ ಬಲಿಯಾಗದಂತೆ ಕೊನೆಗೂ ಜೈಲಿಗಟ್ಟಿದ್ದಾರೆ. 6 ಜನರನ್ನು ಒಬ್ಬನು ತಲೆಮರೆಸಿಕೊಂಡಿದ್ದಾನೆ, ಒಬ್ಬ ಆರೋಪಿ. ಮಧ್ಯಂತರ ಜಾಮೀನು ರದ್ದಾಗಿದೆ. ಮಧ್ಯಂತರ ಜಾಮೀನು ರದ್ದಾದಂತಹ ಸಂದರ್ಭದಲ್ಲಿ ಹೂವಿನಡಗಲಿ ಕ್ಷೇತ್ರದ ಮಹಾನ್ ಘಟಾನ್ಘಟಿ ನಾಯಕರು ಕೂಡ ಕೋರ್ಟ್ ಆವರಣಕ್ಕೆ ಧಾವಿಸಿದ್ರು. ಕೋರ್ಟ್ ಆವರಣದಿಂದ ಇವರನ್ನು ಒಂದು ರೀತಿ ಮೆರವಣಿಗೆಯಲ್ಲಿ ಕರೆದುಕೊಂಡೋದಂತೆ ಹೋದರು. ಆವತ್ತು ಅವಮಾನ ಆಗಿತ್ತು PSI ಮಣಿಕಂಠ ಅವರಿಗೆ. ಮಣಿಕಂಠ ಅವರ ಪ್ರಯತ್ನ ವಿಫಲವಾಗಿತ್ತು. ಆದರೆ ಇವತ್ತು ಆ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. 6 ಜನ ಆರೋಪಿಗಳು ಅಂಧರಾಗಿದ್ದಾರೆ. ಬೇಕಾಗಿರಲಿಲ್ಲ, ವಿಶೇಷವಾಗಿ ಇವರಾರೋ ಗೊತ್ತಿಲ್ಲ, 4 ಜನ. ಆದರೆ
ಜಾಸ್ತಿ ಶ್ರೀನಿವಾಸ್ ರೆಡ್ಡಿ ಮತ್ತು ಲಲಿತ್ ಜೈನ್ ಇವರಿಗೆ ಇಂತಹ ಒಂದು ವಂಚನೆ ಬೇಕಾಗಿರಲಿಲ್ಲ. ಎಲ್ಲವೂ ಇತ್ತು, ಎಲ್ಲವನ್ನು ಕೊಟ್ಟಿದ್ದ ದೇವರು ಕೊಟ್ಟಿದ್ನೋ ಇವರೇ ಪಡೆದುಕೊಂಡಿದ್ರು. ಆದರೆ ಇಂತಹ ವಂಚನೆ ಪ್ರಕರಣ ಬೇಕಾಗಿರಲಿಲ್ಲ, ಮಾಡಿಕೊಂಡಿದ್ದಾರೆ, ಜೈಲ್ ಪಾಲಾಗಿದ್ದಾರೆ ಇಬ್ಬರು.